ಹರೇ ಕೃಷ್ಣ. ಲೌಕಿಕ ಶಿಕ್ಷಣ ಅಂತ ಈ ಬ್ಲಾಗು. ಇಲ್ಲಿ ಏನು ಅಂತಂದರೆ, ಇಲ್ಲಿ ಲೌಕಿಕ ಶಿಕ್ಷಣದಲ್ಲಿ ನಾನು ವೃತ್ತಿ ಉದ್ಯೋಗದ ಬಗ್ಗೆ ಮಾತಾಡಿದ್ದೀನಿ. ಇಲ್ಲಿ ಬರೀ ಶಿಕ್ಷಣದ ಬಗ್ಗೆ ಅಷ್ಟೇ ನಾವು ನೋಡೋದಾದರೆ, ಸರ್ಟಿಫಿಕೇಷನ್ ಹೇಗೆ ನಮ್ಮ ಮಕ್ಕಳದು ಈ ಗುರುಕುಲಕ್ಕೆ ಸೇರಿಸಿದ್ವಿ, ಅವ್ರಿಗೇನು ಸರ್ಟಿಫಿಕೇಷನ್ ಬರುತ್ತೆ ಅಂತ ಅನ್ನೋದು ಒಂದು ವೈದಿಕ ವಿದ್ಯಾ ದ್ವೈತ ವೇದಾಂತದ ಅಧ್ಯಯನದಲ್ಲಿ ಸರ್ಟಿಫಿಕೇಷನ್ ಅಂತಂದರೆ ಅವರ ಜೀವನ ಶೈಲಿ, ಅವರ ಅಧ್ಯಯನ ಶೈಲಿ, ಅವರು ಏನೆಲ್ಲ ಆಸ್ವಾದನೆ ಮಾಡ್ತಾರೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಇದ್ದರೆ, ಒಂದು ಸಂಪಿಗೆ ಹೂವು ವಾಸನೆ ಕೊಡ್ತಾ ಇದೆ ಅಂತ ಅನ್ಲಿಕ್ಕೆ ಅದನ್ನು ಯಾವುದೋ ಒಂದು ಸರ್ಟಿಫೈಯಿಂಗ್ ಏಜೆನ್ಸಿ ಅನ್ನುವಂಥದ್ದು ಬೇಕಾಗಲ್ಲ. ಇದು ವಾಸನೆ ಕೊಡೋ ಸಂಪಿಗೆ ಹೂವು ಅಂತ, ಅದಿದ್ರೇ ವಾಸನೆ ಕೊಡುತ್ತೆ ಅಂತನ್ನುವಂಥದ್ದನ್ನು ನಾವು ವೇದಾಂತದ ಅಧ್ಯಯನ, ಆಚಾರ್ಯರ ತತ್ವಗಳ ಅಧ್ಯಯನದಿಂದ ಅವನಲ್ಲಿ ಆಗಿರುವಂಥ ಚಿಕ್ಕ ಚಿಕ್ಕ ಬದಲಾವಣೆ ಆಗಿರ್ಬೋದು, ಅದನ್ನು ಗಮನಿಸ್ತಾ ನಾವು ಯೋಚನೆ ಮಾಡ್ಬೋದು. ಇನ್ನು ಲೌಕಿಕದಲ್ಲಿ ನಾನು ಸ್ಕಿಲ್ ಓರಿಯೆಂಟೆಡ್ ಆಗಿರುವಂಥ ಶಿಕ್ಷಣದ ಬಗ್ಗೆ ನಾವಿಲ್ಲಿ ಪ್ರೋತ್ಸಾಹ ಕೊಡ್ತೀನಿ ಅಂತನ್ನುವಂಥದ್ರ ಬಗ್ಗೆ ಹೇಳಿದ್ದೆ. ಇದಲ್ಲದೇ ಮತ್ತು ನಾವು ಅವರಿಗೆ ಏನಾರ ಬೇಕಲ್ಲ ಸರ್ಟಿಫಿಕೇಟ್ ಅಂತಂದರೆ, ಒಂದು NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಇದೆ. ಅಲ್ಲಿ ನೇರವಾಗಿ 3ನೇ ಕ್ಲಾಸು, 5ನೇ ಕ್ಲಾಸು, 8, 10ನೇ ಕ್ಲಾಸು ಒಂದು ಅಕ್ರಿಡಿಟೇಟೆಡ್ ಏಜೆನ್ಸಿ ಅಂತ ಎಷ್ಟೊಂದು ಬೆಂಗಳೂರು ಸುತ್ತಮುತ್ತಲು ಎಷ್ಟೊಂದಿವೆ. ನಾವು ಯಾವುದಾನ ಒಂದು ಏಜೆನ್ಸಿ ಜೊತೆ ಟೈ ಅಪ್ ಮಾಡಿಕೊಂಡ್ರೆ ಅವ್ರ ಮೂಲಕ ನಾವು ಸರ್ಟಿಫಿಕೇಷನ್ನ ಪಡಿಬೋದು. SSLC ಸರ್ಟಿಫಿಕೇಷನ್ ಸೆಂಟ್ರಲ್ ಗೌರ್ಮೆಂಟಿಂದನೇ ಬರ್ತದೆ. ಅದು ಎಲ್ಲದಕ್ಕೂ ಮಾನ್ಯತ. ಅದನ್ನು ಇಟ್ಕೊಂಡು ಇಂಜಿನಿಯರಿಂಗು, ಡಾಕ್ಟ್ರು ಇತ್ಯಾದಿಗಳನ್ನು ಓದ್ದವರು ಎಲ್ಲರೂ ಕೂಡ ಇವತ್ತು ಇದ್ದಾರೆ. ಅದ್ರ ಬಗ್ಗೆ ನೀವು ಇಂಟರ್ನೆಟ್ಟಲ್ಲಿ, ಯೂಟ್ಯೂಬಲ್ಲಿ ಸಾಕಷ್ಟು ಕಂಟೆಂಟು ಆ ಥರ ಕ್ಲಿಯರ್ ಮಾಡಿದವ್ರು ಸಿಗುತ್ತೆ. ಮತ್ತು NIOS.ac.in ಅಂತ ನಾನು ಬ್ಲಾಗಲ್ಲಿ ಲಿಂಕು ಕೊಟ್ಟಿದ್ದೀನಿ, ಅಲ್ಲೂ ಹೋಗ್ಬಿಟ್ಟು ಅದರ ಬಗ್ಗೆ ನೀವು ನೋಡ್ಕೋಬೋದು. ಮತ್ತು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದು 3-4 ಯೂಟ್ಯೂಬ್ಗಳನ್ನು ಹಾಕಿದ್ದೀನಿ. NIOS ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಅಂತ ಹೇಳಿ ಒಂದಿಬ್ಬರು ವಿದ್ಯಾರ್ಥಿಗಳು NIOS ಬಗ್ಗೆ ಮಾತಾಡಿರೋದು ಒಂದು ವಿಡಿಯೋ ಇದೆ ಅದರಲ್ಲಿ. ಮತ್ತು ಒಬ್ಬ ತಂದೆ ತನ್ನ ಅಂತರಾಳವನ್ನು ಅನ್ಸ್ಕೂಲಿಂಗ್ ಬಗ್ಗೆ ಮಾತಾಡ್ಕೊಂಡಿರೋವಂಥದ್ದು ಇದೆ. ಎಷ್ಟೊಂದಿವೆ ಈ ಥರ ಒಂದು ಕಲ್ಪನೆ ಬರಲಿ, ಯಾವ ಥರ ಸ್ತರದಲ್ಲಿ ಯೋಚನೆ ಮಾಡುವಂತಹ ಭಾರತೀಯರು ಇದ್ದಾರೆ ಅಂತನ್ನುವಂಥದ್ದಕ್ಕೆ ಅಲ್ಲಿ ಕೊಟ್ಟಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಇದಲ್ಲದೇ ನಾವು ಸ್ಟೇಟ್ ಸಿಲೆಬಸ್ಸಲ್ಲೂ ಕೂಡ ನೇರವಾಗಿ SLC ಅಂತನ್ನುವಂಥದ್ದನ್ನು ಬರೀಲಿಕ್ಕೆ ಅವಕಾಶವೂ ಇರುತ್ತದೆ. ಹಾಗಾಗಿ ನಾವು ಸ್ಟೇಟ್ ಮೂಲಕ ಆದರೂ ಕೂಡ ಸರ್ಟಿಫಿಕೇಷನ್ ಅಂತನ್ನುವಂಥದ್ದನ್ನು ಪಡ್ಕೊಳ್ಳುವಂಥ ಅವಕಾಶವೂ ಇರ್ತದೆ. ಮತ್ತು NIOS ಮೂಲಕವೂ ಅವಕಾಶ ಮಾಡುವಂಥದ್ದು ಇರ್ತದೆ. ಇದು ಸರ್ಟಿಫಿಕೇಷನ್ ಬಗ್ಗೆ ಆದರೆ, ಶಿಕ್ಷಣದಲ್ಲಿ ನಾನು ಅಲ್ಲಿ ಟೈಮ್ ಟೇಬಲಲ್ಲಿ ಹಾಕಿದಂಗೆ ಮಧ್ಯಾಹ್ನದ ಹೊತ್ತು ಅವರಿಗೆ ಒಂದು 2 ಅವರು ಈ ಒಂದು ವಿಚಾರಗಳ ಬಗ್ಗೆ ಶಿಕ್ಷಣ ಅಂತನ್ನುವಂಥದ್ದು ಇರ್ತದೆ. ಅಂದರೆ ಸೈನ್ಸು, ಮ್ಯಾಥ್ಸು ಮತ್ತು ಇಂಗ್ಲೀಷ್ ವಿಚಾರಗಳಲ್ಲಿ ಅವ್ರ ಪಾಠಗಳನ್ನು ಕಲಿತಾರೆ. ಬರೀ 2 ಗಂಟೆಗಳ ಕಾಲ ಸಾಕಾಗ್ತದ ಅಂತಂದರೆ, 2 ಗಂಟೆಗಳಲ್ಲದೇ ಅವ್ರ ಮನೆಯಲ್ಲಿ ಹೋದ್ಮೇಲೆ ಮಾಡ್ಕೊಂಬರ್ಲಿಕ್ಕೆ ಬೇಕಾಗಿರುವಂಥ ಅವಶ್ಯಕತೆ ಇರುವಂಥದ್ದು. ಅಂದರೆ ಏನು ಅವಶ್ಯಕತೆ ಇದೆಯೋ ಅವಶ್ಯಕತೆ ತಕ್ಕಂತೆ ಮಕ್ಕಳಿಗೆ ಶಿಕ್ಷಣ ಅಂತನ್ನುವಂಥದ್ದು ಇಲ್ಲಿರುವಂಥದ್ದು. ಅಲ್ಲಿ ಅವರು 8 ಅವರ್ ಓದ್ತಾರೆ ಸ್ಕೂಲಲ್ಲಿ. 8 ಅವರ್ ಆಗೋದನ್ನು ಇಲ್ಲಿ ಅಷ್ಟು ಚಿಕ್ಕದ್ರಲ್ಲಿ ಹೆಂಗೆ ಕವರ್ ಮಾಡ್ತೀರಾ ಅಂತಂದರೆ, 8 ಅವರಲ್ಲಿ ಎವರೇಜ್ ವಿದ್ಯೆ ಅಂತನ್ನುವಂಥದ್ದನ್ನು 20-30 ಜನಕ್ಕೆ ಅವ್ರು ಹೇಳ್ಕೊಡ್ತಾ ಇರ್ತಾರೆ. ಇಲ್ಲಿ ನಾವು ಹೇಳ್ತಿರುವಂಥದ್ದು ಏನು ಅಂತಂದರೆ, ಅವಶ್ಯಕತೆ ಇರುವಂಥ ವಿದ್ಯೆ. ಈಗ ಇಂಗ್ಲೀಷ್ ಅಂತಂದರೆ ಬರೀಲಿಕ್ಕೆ, ಓದಲಿಕ್ಕೆ, ಮಾತಾಡಲಿಕ್ಕೆ ಬರುವಂಥ ಇಂಗ್ಲೀಷು. ಮ್ಯಾಥಮೆಟಿಕ್ಸ್ ಅಂತಂದರೆ ಬೇಸಿಕ್ ಅರ್ಥಮೆಟಿಕ್ಕು, ಆಲ್ಜಿಬ್ರಾ, ಜಿಯೋಮಿಟ್ರಿ ಇದಕ್ಕೆ ಸಂಬಂಧಪಟ್ಟಂಥದ್ದು. ಅದರೊಳಗೆ ಅವನಿಗೆ ವಿಶೇಷ ಪರಿಣಿತಿ ಯಾವುದರಲ್ಲಾದರೂ ಬೇಕು ಅಂತಂದರೆ ಅದರಲ್ಲಿ ಹೆಚ್ಚಿಗೆ ಅವನನ್ನು ಓದಿಸುವಂಥದ್ದು. ಈಗ ನಾನು ಓದಬೇಕಾದ್ರೆ PUC ಅಲ್ಲೆಲ್ಲ ಇಂಟಿಗ್ರೇಷನ್ನು, ಡಿಫ್ರೆನ್ಷಿಯೇಷನ್ನು, ಇಂಟಿಗ್ರಲ್ ಕ್ಯಾಲ್ಕುಲಸ್ಸು, ಟ್ರಿಗ್ನಾಮಿಟ್ರಿ, ಫೋರಿಯರ್ ಟ್ರಾನ್ಸ್ಫಾರ್ಮೇಷನ್ನು, ಝೆಡ್ ಟ್ರಾನ್ಸ್ಫಾರ್ಮೇಷನ್ನು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಷನ್ಸು, ಅಲ್ಲೊಂದಿಷ್ಟು ಅರ್ಥಮೆಟಿಕ್ಕು ಎಲ್ಲ ಓದಿ ಆಯಿತು. ಕೊನೆಗೆ ನಾನು ಭಗವದ್ಗೀತಾ ಪಾಠ ಹೇಳ್ತಾ ಇದ್ದೀನಿ ಇಲ್ಲಿ. ಹಾಗಾಗಿ ಇಷ್ಟೊಂದು ಸಮಯ, ಇಷ್ಟೊಂದು ದುಡ್ಡು ಮತ್ತು ಇಷ್ಟೊಂದು ಪರಿಶ್ರಮ ಎಲ್ಲನೂ ಕೂಡ ನಮಗೆ ಆಸಕ್ತಿ ಇಲ್ಲದೇ ಇರೋ ಕಡೆ ನಮ್ಮ ಮಕ್ಕಳು ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಆಸಕ್ತಿ ಇಲ್ಲದೇ ಇರೋ ಕಡೆನೇ ಅವ್ರು ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಒಂದು ಉತ್ತಮ ಪೇರೆಂಟಿಂಗ್ನ ಹೆಗ್ಗಳಿಕೆ ಅಂತ ಹೆಂಗೆ ಹೇಳಲಿಕ್ಕೆ ಬರ್ತದೆ? ಹೇಳ್ತಿರೋದು ಏನು ಅಂತಂದರೆ, ಅವರಿಗೆ 2:45 ಮುಗಿದು ಹೋಗ್ತದೆ ಗುರುಕುಲ. ಅವ್ರಿಗೆ 2:45 ರಾತ್ರಿ 8 ತನಕ, 8-9 ತನಕ ಅವ್ರಿಗೆ ಟೈಮ್ ಇರ್ತದೆ. ಮಧ್ಯದಲ್ಲಿ ಇಲ್ಲ ಇಂಥದ್ರಲ್ಲಿ ನನ್ನ ಮಗ ಹೆಚ್ಚು ಬರಬೇಕು ಅಂತಂದರೆ ನೀವು ಆನ್ಲೈನ್ ಸ್ಕೂಲಿಂಗ್ ಅಂತನೋ, ಆನ್ಲೈನ್ ಕ್ಲಾಸ್ಗಳು ಎಷ್ಟೊಂದನ್ನು ಮಾಡ್ತವೆ, ಅಲ್ಲೂ ಮಾಡ್ಕೋಬೋದು. ಆಮೇಲೆ ಬೇಕಾಗಿ ಇನ್ನೂ ಹೆಚ್ಚಿಗೆ ಏನಾರ ಅವರಿಗೆ ಯಾವುದೋ ಒಂದು ಕಲೆಯಲ್ಲಿಯೋ, ಆರ್ಟಲ್ಲಿಯೋ, ಎಷ್ಟೊಂದು ಜನ ಆರ್ಟಲ್ಲಿನೇ ಮಾಡಿಬಿಟ್ಟು ಏನೋ ಕರಕುಶಲ ಸಾಮಗ್ರಿಗಳನ್ನು ಮಾಡಿ ಅದರಲ್ಲೂ ಕೂಡ ಏನೋ ಒಂದು ವೃತ್ತಿಯನ್ನು ಮಾಡ್ಕೊಂಡಿರ್ತಾರೆ. ಅಂಥ ವೃತ್ತಿ ಆಧಾರಿತವಾಗಿ ಅವರ ಹವ್ಯಾಸಗಳನ್ನು ಅಳೆದು ಕೂಲಂಕುಷವಾಗಿ ಅದಕ್ಕೆ ತಕ್ಕಂತೆ ಶಿಕ್ಷಣ ಕೊಡೋಣ. ಹೊರಗಿನ ಹೋಗೋ ಸ್ಕೂಲ್ ಹುಡುಗನ ಕಂಪೇರ್ ಮಾಡಿಕೊಂಡು
ಅವನು ಅಷ್ಟೊಂದು ಓದ್ತಾನೆ, ಇವನೇನಪ್ಪ ಇಷ್ಟೇ ಓದ್ತಾನಲ್ಲ ಅಂತಲ್ಲ. ನಮ್ಮದ್ರಲ್ಲಿ ಸೈನ್ಸ್ ಲ್ಯಾಬ್ ನಡೀತಾ ಇರ್ತದೆ, ಪ್ರತಿ ದಿನವೂ ಆ್ಯಕ್ಟಿವಿಟಿಗಳಿರ್ತದೆ. ಆ್ಯಕ್ಟಿವಿಟಿ ಅದು ಈ ಲರ್ನಿಂಗ್ ಬೇಸ್ಡ್ ಆಗೇನೆ ಇರೋದು. ಮತ್ತು ಹೊರಗಿನ ಸರ್ಟಿಫಿಕೇಷನ್ಗಿರೋ ಶಿಕ್ಷಣಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಅಂತನ್ನುವಂಥದ್ದನ್ನು ಗುರುಕುಲದಲ್ಲಿ ನಾವು ದಿನಕ್ಕೆ 2 ಅವರ್ ಅದಕ್ಕೂ ಅಂತಲೂ ಪೂರ್ತಿ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಹೆಚ್ಚಿನದು ಬೇಕು ಅಂತಂದರೆ ನೀವು 3 ಅವರ್ಕ್ಕಿಂತ ಹೆಚ್ಚು ಬೇಕಾಗೋದೇ ಇಲ್ಲ ಹೊರಗಿನ ಶಿಕ್ಷಣ. ಜೊತೆಗೆ ನಾವು ಪ್ರಾಕ್ಟಿಕಲ್ ಆಧಾರಿತವಾಗಿರುವಂತಹದ್ದು ವಿದ್ಯೆ ಕೊಡ್ತಾ ಇರುವಂಥದ್ದರಿಂದ ಇದನ್ನು ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಿರಿ. ಇನ್ನೊಂದಿಷ್ಟು ಯೂಟ್ಯೂಬರ್ಸ್ನ ನೋಡಿರಿ, ನೀವೇ ಯೋಚನೆ ಮಾಡಿರಿ. ನಿಮ್ಮ ಮಕ್ಕಳು ಏನು ಓದ್ತಿದ್ದಾರೆ ಅಂತ ನೀವು ನೋಡಿರಲ್ಲ, ನೀವು ಅಬ್ಸ್ಟ್ರಾಕ್ಟಾಗಿ ನೋಡಬೇಡ್ರಿ. ಎಷ್ಟು ಸಿಲೆಬಸ್ ಇದೆ, ಎಷ್ಟು ಓದಿಸ್ತಿದ್ದಾರೆ ಅಂತ. ICSE CBSE ಅಂತೇಳಿ ದಬ ಹೇರಿ ಸಿಕ್ಕಾಬಟ್ಟೆ ಹೈ ಸಿಲೆಬಸ್ನ ಹಾಕಿ ಸ್ಕ್ವೀಸ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ. ಇಷ್ಟು ಬರೀಬೇಕು, ಇಷ್ಟು ಓದಬೇಕು, ಇಷ್ಟು ಯೂನಿಟ್ ಟೆಸ್ಟ್ ಕೊಡ್ತೀನಿ, ಅದು ಇದು ಅಂಥೇಳಿ ಅಷ್ಟೊಂದು ಕಲ್ತಿರೋನು ಲಾಸ್ಟ್ 20 ಇಯರ್ಸ್ ಒಳಗಡೆ ಇಷ್ಟೊಂದು CBSE ICSE ಒಳಗಡೆ ಇಷ್ಟೊಂದು ಓದ್ದವನು ಅವ್ನು ಏನಾಗಿದ್ದಾನೆ ಅಂತನ್ನುವಂಥದ್ದನ್ನು ಯೋಚನೆ ಮಾಡಿರಿ. ನಾವು ಕೊಡೋ ಶಿಕ್ಷಣ ಅವರಿಗೆ ಏನಕ್ಕೆ ಬೇಕು ಅಂತನ್ನುವಂಥದ್ದು ಮೊದಲು. ನನಗೆ ಶಿಕ್ಷಣ ಅಂತನ್ನುವಂಥದ್ದು ಅವರ ಪೂರ್ಣ ಅಭಿವೃದ್ಧಿಗೆ, ಓವರಾಲ್ ಆಸ್ಪೆಕ್ಟ್ ಅವ್ರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ. ಅದಿಲ್ಲಿ ನಮ್ಮ ಗುರುಕುಲದಲ್ಲಿ ಮಧ್ವ ಸಿದ್ಧಾಂತದಿಂದ ಹಿಡಿದು ಹೊರಗಿನ ಸೈನ್ಸ್ ತನಕ ಎಲ್ಲ ಆಸ್ಪೆಕ್ಟ್ಗಳನ್ನ ಕವರ್ ಮಾಡ್ತಿದ್ದೀವಿ. ಅದನ್ನು ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿಯೂ ಕೂಡ ನಿರ್ಮಾಣ ಮಾಡಿದ್ದೀವಿ. ಪ್ರಾಕ್ಟಿಕಲಿನೇ ಎಲ್ಲನೂ ಕಲಿತಾರೆ. ಕಲಿತಾ ಬೇಕಾಗಿರುವಂಥ ವಿಜ್ಞಾನಗಳನ್ನು ಓದ್ತಾ ಹೋಗ್ತಾರೆ ಅಂತನ್ನುವಂಥದ್ದು. ಅವ್ರಿಗೆ ಏನು ಬೇಕೋ ಅವರಿಗೆ ಅನ್ಲಿಮಿಟೆಡಾಗಿ ಓದಲಿಕ್ಕೆ ಫೆಸಿಲಿಟಿ ಮಾಡಿಕೊಡುವಂಥದ್ದು, ಅವ್ರನ್ನ ಫ್ರೀ ಮಾಡುವಂಥದ್ದು ಬೇಸಿಕಲಿ ಅಷ್ಟೇ. ಅವರಿಗೆ ಅವಕಾಶ ಕೊಡ್ರಿ ನೀವು ಯೋಚನೆ ಮಾಡಲಿಕ್ಕೆ. ಇಲ್ಲ ಕೊಟ್ಟಿರೋ ಅವಕಾಶದಲ್ಲೇ ಅವ್ರು ಯೋಚನೆ ಮಾಡಬೇಕು ಅಂತೇಳಿ ಅವನಿಗೆ ಇಷ್ಟು ಮ್ಯಾಥಮೆಟಿಕ್ಸ್ ದಿನ ಸಾರ್ ಒಬ್ಬ ಕ್ಲಾಸಲ್ಲಿರೋತ ಒಂದು 20 ಲೆಕ್ಕ ಕೊಟ್ಟ, 20 ಲೆಕ್ಕ ದಬ ಮಾಡ್ದ ಅವನು. ಮಾಡೋ ತನಕ ನಿಮಗೂ ಒಂಥರ ಸಂತೋಷ, ಇಷ್ಟು ಲೆಕ್ಕ ಮಾಡ್ತಾ ಇದ್ದಾನಲ್ಲ ಅಂತ. 1 ಲಕ್ಷ ತುಂಬ್ತೀರಿ, ದಿನ ಇಷ್ಟು ಲೆಕ್ಕ, ಸೈನ್ಸ್ ಇಷ್ಟು ಲೆಕ್ಕ ಕೊಡ್ತಾನೆ, ಇದಿಷ್ಟು ಕೊಡ್ತಾನೆ, ಅದನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಎನ್ಶೋರ್ ಮಾಡ್ತೀರಿ. ಅಥವಾ ಕೆಲವೊಂದು ಶಾಲೆಗಳು ರಿಲ್ಯಾಕ್ಸ್ಡ್ ಆಗಿನೂ ಯೋಚನೆ ಮಾಡ್ತಿರ್ಬೋದು, ಯಾವ ಶಾಲೆ ಸಿಸ್ಟಮ್ಮೇ ಪೂರ್ತಿ ಉಪಯೋಗ ಇಲ್ಲ, ಯಾರು ಏನು ಕಂಟ್ರಿಬ್ಯೂಟೇ ಮಾಡ್ತಿಲ್ಲ ಅಂತ ಅನ್ನೋದು ಹೇಳ್ತಿಲ್ಲ. ನಾನು ಒಂದು ಸ್ಕೂಲಿಂಗಿಂದನೇ ಬಂದವನಲ್ವ, ನಾವು ಆ ಶಾಲೆಗಳಿಗೆ ಹೋಗೇ ಬಂದವರು ಮಾಡಿದವರು. ಆದರೆ ಈ 2020ಗೂ 2023ಗೂ ವ್ಯತ್ಯಾಸ ಇದೆ. ಅಥವಾ 2000 ಇಸ್ವಿಗೂ 23 ವರ್ಷ ಮುಂದೆ ಬಂದಿದ್ದೀವಲ್ಲ. ಕನೆಕ್ಟಿವಿಟಿ, ಇಂಟರ್ನೆಟ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿ ಬೆಳೆದಿದೆ. ಆಮೇಲೆ ಕಲಿಕೆ ಅಂತನ್ನುವಂಥದ್ದು ಈ ಕರೋನಾ ಆದಮೇಲಿಂದ ಬೇರೆ ಸ್ತರದಲ್ಲೇ ರೂಪುಗೊಂಡಿದೆ ಅಂತನ್ನೋದನ್ನು ಬೇಸಿಕ್ನ ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅಂತನ್ನುವಂಥದ್ದನ್ನು, ಅವರಿಗೆ ಉದ್ಯೋಗ ಬೇಕು, ಅವರಿಗೆ ವೃತ್ತಿ ಕಲ್ಪನೆ ಆಗಬೇಕು, ನಮ್ಮ ಮಕ್ಕಳು ಮಧ್ವಶಾಸ್ತ್ರದಲ್ಲಿ ಸಂಪನ್ನರಾಗಬೇಕು ಅಂತನ್ನುವಂಥದ್ದನ್ನು ಎರಡನ್ನೂ ಕೂಡ ನಾವು ಹೈ ಎನರ್ಜಿ ಅಂತನ್ನುವಂಥದ್ದು ಲೌಕಿಕಕ್ಕೆ ಹಾಕೋದು ಬೇಡ. ಅನ್ಲೆಸ್ ಈಗ ಈ ಥರ ತುಂಬ ಡೆಡಿಕೇಟೆಡ್ ಇಲ್ಲ, ನಮ್ಮ ಯಾವುದೋ ಒಂದು ಹಾರ್ವರ್ಡಲ್ಲಿ MS ಮಾಡಬೇಕು ಮತ್ತು ಇನ್ನೊಂದು IITನಲ್ಲೇ ಇಂಥ ಜಾಗದಲ್ಲೇ ನಮ್ಮ ಮಕ್ಕಳು ಓದಬೇಕು ಅಂಥೇಳಿ ಭಾಳ ಪರ್ಟಿಕ್ಯುಲರ್ ಆಗಿರೋ ತಂದೆ ತಾಯಿಗಳಿಗೂ ಕೂಡ ಕರೆಕ್ಟಾಗಿ ನಾವು ಯೋಚನೆ ಮಾಡಿದರೆ ಅವನಿಗೆ ಮಧ್ಯಾಹ್ನ 2 ಗಂಟೆಯಿಂದ ಅವ್ನು ರಾತ್ರಿ 10 ಗಂಟೆ ತನಕ ಫ್ರೀ ಇರ್ತಾನೆ. ನಮ್ಮ ಗುರುಕುಲದಲ್ಲಿ ನಮ್ದು ಆದಮೇಲೆ ಅವನಿಗೆ ಸಾಕಷ್ಟು ಟೈಮ್ ಸಿಗ್ತದೆ, ಅವನು ಆರಾಮಾಗಿ ಮಾಡ್ಕೋಬೋದು ಅದನ್ನು. ಇಲ್ಲ ಮಧ್ಯಾಹ್ನದ್ದು ಬೇಕಿದ್ರೆ ಏನದು ನಾವು ಕೊಡುವಂಥ ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನ್ನು ಮತ್ತು ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಎಜುಕೇಷನ್ ಏನು ಕೊಟ್ಟಿದ್ದೀವಿ, ಆ ಎಜುಕೇಷನ್ನ ಇಲ್ಲ ನಾವು ಮಾಡ್ಕೊತೀವಿ ಅಂತಂದರೆ ನೀವು ಗುರುಕುಲದಲ್ಲಿ ಬೆಳಗ್ಗೆ 7ರಿಂದ ಅವನು 12 ಗಂಟೆ ತನಕ ಇದ್ರೂ ಆಯಿತು. ಅವನಿಗೆ 5 ಅವರಲ್ಲಿ ನಾವು ಸಾಕಷ್ಟು ಕಂಟೆಂಟ್ ಡೆವಲಪ್ ಮಾಡ್ತೀವಿ, ಅವರಿಗೆ ಟೀಮ್ ಬಿಲ್ಡಿಂಗ್ ಮಾಡ್ತೀವಿ, ಅವರವರೇ ಮಧ್ವಶಾಸ್ತ್ರದ ಅಧ್ಯಯನ ಮಾಡಲಿಕ್ಕೂ ತುಂಬ ಅನುಕೂಲ ಮಾಡಿಕೊಡ್ತೀವಿ. ಉಳಿದಿದ್ದನ್ನು ಅವ್ನು ಮಾಡ್ಕೋಬೋದು. ಆರಾಮಾಗಿ ಎರಡನ್ನೂ ತೂಗಿಸೋವಂಥದ್ದು ಇರ್ತದೆ. ಬೆಳಗ್ಗೆ 7 ಗಂಟೆಗೆ ಬಸ್ ಹತ್ತಿಸಿ ಕಳಿಸ್ತೀರಿ, 7 ಗಂಟೆಗೆ ಹೋದವ್ರು ಸಾಯಂಕಾಲ 5 ಗಂಟೆ 4 ಗಂಟೆಗೆ ಬರ್ತಾರೆ. ಅಷ್ಟಾದಮೇಲೆ ಮತ್ತೆ ಸಾಯಂಕಾಲ ಅದೇ ಸ್ಕೂಲಿಂದ ಓದ್ತಾರೆ ಅಂದರೆ ಯಾವಾಗ ಮಧ್ವಶಾಸ್ತ್ರ ಅಧ್ಯಯನ ಮಾಡ್ತಾರೆ? ಎರಡನ್ನೂ ಮಾಡಿ ತೂಗಿಸುವಂಥ ಎನರ್ಜಿ ಇರುವಂಥ ಮಕ್ಕಳನ್ನ ಒಂದರಲ್ಲೇ ಪೂರ್ತಿ ಹಾಕೋದು ಬೇಡ ಅಂತ ಮೂಲಭೂತವಾದಂಥ ಯೋಚನೆ ಅಂತನ್ನುವಂಥದ್ದು ಇರೋದು. ಹಾಗಾಗಿ ಇಲ್ಲಿ ನಾವು ಆ ರೀತಿಯಾದಂತಹ ಶಿಕ್ಷಣ ಅಂತನ್ನುವಂಥದ್ದನ್ನು ಇಂಟರ್ನ್ಶಿಪ್ ಬಗ್ಗೆನೇ 6-7ನೇ ಕ್ಲಾಸಲ್ಲಿ ಅವರು ದಿನ 2 ಅವರು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಯೋಚನೆಗಳಲ್ಲೇ ಇರ್ತಾರೆ. ಇತ್ಯಾದಿಗಳನ್ನೆಲ್ಲ ನಾನು ಹೇಳಿದ್ದೀವಿ. ಸಂಗೀತ, ನೃತ್ಯ, ಕಲೆ, ಬೇರೆದರಲ್ಲಿ ಸಾಯಂಕಾಲನೂ ಕೂಡ ನೀವು ರೂಪಿಸ್ಬೋದು ಮಕ್ಕಳನ್ನ ಯಾವುದರಲ್ಲಿ ಏನು ಮಾಡಬೇಕು ಅಂತ. ಅಂದರೆ ಇದು ಆ್ಯಕ್ಟಿವ್ ಪೇರೆಂಟಿಂಗ್ ಅಂತನ್ನುವಂಥದ್ದು ಬೇಕೇ ಬೇಕಿಲ್ಲಿ. ಪ್ಯಾಸಿವ್ ಪೇರೆಂಟಿಂಗ್ ವರ್ಕ್ ಆಗಲ್ಲ. ನಾವು ಇಂಥ ಕಡೆ ಹೀಗೆ ಎನ್ರೋಲ್ ಮಾಡಿಬಿಡ್ತೀವಿ, ಅವರವರೇ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು ಆ ಸಿಸ್ಟಮ್ನವರು ಅಂತನೋ ಥರ ಅಲ್ಲ. ಆ್ಯಕ್ಟಿವ್ ಪೇರೆಂಟಿಂಗ್ ಅಂತನ್ನುವಂಥದ್ದು ಇದ್ದರೆ ಮಾತ್ರನೇ ನಮ್ಮ ವಾಸುದೇವ ತೀರ್ಥ ವರ್ಕ್ ಆಗ್ತದೆ. ಇಲ್ಲ ಅಂತಂದರೆ ಕಷ್ಟ ಆಗ್ಬೋದು ಅಂತನ್ನುವಂಥದ್ದನ್ನು
ಮತ್ತು ಇಲ್ಲಿ ಇಂಗ್ಲೀಷಲ್ಲೂ ಅಷ್ಟೇ, ಇಂಗ್ಲೀಷಲ್ಲಿ ಭಾಳ ಪ್ರಬಲವಾಗಿರುವಂಥದ್ದು. ಅಲ್ಲಿ ನಮ್ಮ ಬ್ಲಾಗಲ್ಲಿ ನೀವು ನೋಡಿದರೆ ಅಲ್ಲಿ ನಾವು ಗ್ರೂಪ್ ಡಿಸ್ಕಷನ್ನು, ಪ್ರೆಸೆಂಟೇಷನ್ಸು ಇತ್ಯಾದಿಗಳೆಲ್ಲವೂ ಕೂಡ ಅದ್ರ ಬಗ್ಗೆ ನಾವು ಯೋಚನೆ ಅಂತನ್ನುವಂಥದ್ದನ್ನ ಇಟ್ಕೊಂಡು ಹೊರಟಿರುವಂಥದ್ದು. ಹಾಗಾಗಿ ಅವನಿಗೆ ಏನು ಬೇಕೋ ಅದನ್ನು ಒದಗಿಸುವಂತಹ ಅತಿ ಬ್ಯಾಲೆನ್ಸ್ಡ್ ವ್ಯವಸ್ಥೆ ಅಂತನ್ನುವಂಥದ್ದು ವಾಸುದೇವ ತೀರ್ಥ ಅಂತ ಹೇಳ್ತೀನಿ.